ಸಮರದಲ್ಲಿ ಸೇನಾಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಶ್ರೀರಾಮುಲು ಅವರೇ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಅಂದರೆ ಇತ್ತೀಚೆಗೆ BJP ಜೊತೆ ಕೈ ಜೋಡಿಸ್ತಾರೆ, ವಿಲೀನ ಆಗಿಬಿಡ್ತಾರೆ, ಒಂದು ಹಂತದಲ್ಲಿ ವಿಲೀನನೇ ಆಗಿಬಿಡ್ತಾರೆ ಅನ್ನುವಂಥ ಮಾತುಗಳೆಲ್ಲ ಕೇಳ್ಬಂದಿದ್ದು. ಏನು ಸರ್ ಅದೆಲ್ಲ ಗಾಳಿ ಸುದ್ದಿಗಳು? ನೋಡ್ರಿ, ತಮಗೆಲ್ಲ ಗೊತ್ತಿರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂದ್ರೆಗಿನ ಈ ನಾಡಿನಲ್ಲಿದ್ದಂಥ 6 ಕೋಟಿ ಜನರಿಗೆ ಮುಖ್ಯಮಂತ್ರಿಗಳಾಗ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ನನ್ನ ಜಿಲ್ಲೆಯ ಅಭಿವೃದ್ಧಿ ಕೆಲಸಕ್ಕೋಸ್ಕರವಾಗಿ ಸಾಕಷ್ಟು ಆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿತ್ತು. ಎಲ್ಲೋ ಒಂದು ಕಡೆ ನನ್ನ ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋದ ನಂತರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದೆ. ಆ ಅಭಿವೃದ್ಧಿ ಕೆಲಸಗಳು ಚುರುಕಾಗಿ ಆಗಬೇಕು, ಅಭಿವೃದ್ಧಿ ಕೆಲಸಗಳು ನಡಿಬೇಕು ಅನ್ನೋಂಥ ಉದ್ದೇಶದಿಂದ ನನ್ನ ಕ್ಷೇತ್ರದಲ್ಲಿ ಕೂಡ ಕೆಲವೊಂದು ಕೆಲಸಗಳು ಆಗಬೇಕನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡೋಕ್ಕೆ ಹೋಗಿದ್ದೆ. ನಂತರ ಎಲ್ಲೋ ಒಂದು ಕಡೆ ಒಂದು ಮಾಧ್ಯಮದಲ್ಲಿ ಬರ್ತಾಯಿತ್ತು, ಶ್ರೀರಾಮುಲು BSR ಕಾಂಗ್ರೆಸ್ ಪಕ್ಷವನ್ನೇ ಮರ್ಜ್ ಮಾಡ್ತಾನೆ ಅನ್ನೋಂಥ ಒಂದು ವಿಲೀನ ಮಾಡ್ತಾನೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿತ್ತು. ಎಲ್ಲೋ ಒಂದು ಕಡೆ ಇವತ್ತು ಅಲ್ಲಿ ಆ ಸುದ್ದಿಯನ್ನು ಕೇಳಿದ ನಂತರ ಭಾಳಷ್ಟು ನೋವಾಯಿತು. ಆದರೆ ಇವತ್ತು ಮಾಧ್ಯಮಗಳಿಗೆ ನಾನು ಪುನಃ ಅದನ್ನು ವಿವರಿಸುವಾಗಿ ಹೇಳಕ್ಕೆ ಹೋಗಲಿಲ್ಲ. ನನಗೆ ಕೂಡ ಬೇರೆ ಬೇರೆ ಕಾರಣಗಳಿಂದ ಅವ್ರ ಹತ್ರ ಮಾತಾಡೋಕ್ಕೆ ಕೂಡ ಅವಕಾಶ ಸಿಕ್ಕಿಲ್ಲ. ಆದರೆ BSR ಕಾಂಗ್ರೆಸ್ ಪಕ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಸೂರ್ಯಚಂದ್ರ ಇರೋ ತನಕ ಯಾವ ಪಕ್ಷದ ಜೊತೆಲೂ ಕೂಡ ವಿಲೀನ ಆಗೋಕ್ಕೋಗಲ್ಲ. ಇವತ್ತು BSR ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದಂಥ ಒಂದು ಸ್ವಂತ ಶಕ್ತಿ ಇದೆ. ಇವತ್ತು ಮುಂಬರುವಂಥ ದಿನಗಳಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಫೋರ್ಸ್ ಆಗಿ ಹೊರಗಡೆ ಬರ್ತದೆ. ಅದೇ ಫೋರ್ಸ್ ಯಾವುದಂದ್ರೆ ಅದು BSR ಕಾಂಗ್ರೆಸ್ ಪಕ್ಷ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ. ಅಲ್ಲ ಸರ್, ನೇರವಾಗಿ ಹೇಳಿ, ನೀವು BJP ಜೊತೆ ಇವತ್ತಿಗೆಲ್ಲ ಇನ್ಯಾವತ್ತಿಗೂ ನಾವು ವಿಲೀನ ಆಗೋಕ್ಕೆ ಪ್ರಶ್ನೆ ಇಲ್ವಾ, ಅಥವಾ ಬೇರೆ ರೀತಿ ಪರೋಕ್ಷವಾಗಿ ಹೊಂದಾಣಿಕೆ? ಎಲ್ಲೋ ಒಂದು ಕಡೆ ಇವತ್ತು BJP ಪಕ್ಷದಲ್ಲಿ ನನಗಾದಂಥ ಅನ್ಯಾಯ, ನನಗಾದಂಥ ಮೋಸ, ಇವತ್ತು ನನ್ನ ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿ ಅವರಿಗಾದಂಥ ಅನ್ಯಾಯ, ಈ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಲಾರ್ದಂಥ ದೊಡ್ಡ ಅನ್ಯಾಯ BJP ಪಕ್ಷದಿಂದ ನಮಗೆ ಆಗಿದೆ, ನಮ್ಮ ಕುಟುಂಬಕ್ಕಾಗಿದೆ. ಇವತ್ತು ನಮ್ಮ ಕುಟುಂಬ ಯಾವ ರೀತಿಯಲ್ಲಿ ಸಫರ್ ಆಗ್ತಾಯಿದೆ ಅನ್ನೋಂಥ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ನಾನು ಹೊರಗಡೆ ಇದ್ದು ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀನಿ. ನನ್ನ ಸ್ನೇಹಿತರಾದ ಜನಾರ್ದನ್ ರೆಡ್ಡಿ ಇವತ್ತು ಜೈಲಲ್ಲಿ ಕುಂತಿದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ ಯಾರಂದ್ರೆಗಿನ ಈ 2 ರಾಷ್ಟ್ರೀಯ ಪಕ್ಷಗಳನ್ನಂತ ಮಾತನ್ನು ಹೇಳ್ತೀನಿ. ಒಂದು ಕಡೆ ನಮ್ಮನ್ನು ಬಳಸಿಕೊಂಡು ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದರು. ಅಂದರೆ ಈಗ ನಿಮಗೆ 2 ರಾಜಕೀಯ ರಾಷ್ಟ್ರೀಯ ಪಕ್ಷ, ನಾನು ನಿಮಗೆ ಸಮಾನ ದ್ವೇಷಿಗಳು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು 2 ರಾಷ್ಟ್ರೀಯ ಪಕ್ಷಗಳನ್ನು, ಇಬ್ಬರನ್ನು ಸಮಾನ ಮನಸ್ಕರದಿಂದ ನೋಡ್ತೀನಿ ನಾನು. ಯಾಕಂದರೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ತಪ್ಪು ಮಾಡಲಿದ್ದರೆ ಕೂಡ ಈ ರಾಷ್ಟ್ರೀಯ ಪಕ್ಷಗಳಂತೂ ಇವತ್ತು ದುರಂಕಾರದಿಂದ ಆ ಡೆಲ್ಲಿಯಲ್ಲಿ ಕುಂತಂಥ ನಾಯಕರು ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಎಲ್ಲೋ ಒಂದು ಕಡೆ ಮುಗಿಸ್ಬೇಕು. ಜನಾರ್ದನ್ ರೆಡ್ಡಿ ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಅವರು ಇನ್ನೂ ಪುನಃ ಅದೇ ರೀತಿ ರಾಜಕಾರಣ ಮಾಡಿದ್ರಿಗಿನ ಈ 2 ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಉಳಿಯಲ್ಲ ಅನ್ನೋಂಥ ಉದ್ದೇಶದಿಂದ ಇವತ್ತು CBI ಅನ್ನೋಂಥ ಬಳಸ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹಾಕಂಥ ಕೆಲಸ ಮಾಡಿದೆ ಅಂದ್ರಿಗಿನ ಅದು 2 ರಾಷ್ಟ್ರೀಯ ಪಕ್ಷಗಳು ಮಾಡಿದಂಥ ಅನ್ಯಾಯ ಅನ್ನೋಂಥ ಮಾತನ್ನು ಹೇಳ್ತೀನಿ. ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ನನಗಾದಂಥ ಅನ್ಯಾಯ ಈ BJP ಸರ್ಕಾರ ಏನು ಮಾಡಿದನೋ ಇವತ್ತು ಯಾರು ಕೂಡ ಇವತ್ತು ನಮ್ಮ ಜೀವನಮಾನದಲ್ಲಿ ಕೂಡ ಮರಿಲಾರದಂಥ ಅನ್ಯಾಯ ಯಾರಿಗಾನ ಆಗಿದೆ ಅಂದ್ರಿಗಾನ ಅದು ನಮ್ಮ ಕುಟುಂಬಕ್ಕೆ ಆಗಿದೆ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ. ಸರ್, ಈಗ ಮತ್ತು ಒಂದಿತ್ತು, ಅಂದರೆ ಇತ್ತೀಚೆಗೆ JDS ಜೊತೆಗೆ ಮೈತ್ರಿ ಮಾಡ್ಕೊಳ್ಳುತ್ತೆ, ಕೆಲವು ಜಿಲ್ಲೆಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ ಅಂತ. ಅಂದರೆ ಈಗ ನೀವು ಮಾತಾಡ್ತಾ ಏನು ಹೇಳ್ತಿದ್ರಿ ಅಂದರೆ, ನನಗೆ 2 ರಾಷ್ಟ್ರೀಯ ಪಕ್ಷಗಳು ಸಮಾನ ವೈರಿಗಳು ರಾಜಕೀಯವಾಗಿ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ನೀವು ಮತ್ತೊಂದು ಪ್ರಾದೇಶಿಕ ಪಕ್ಷವಾದ JDS ಜೊತೆಗೆ ಕೈ ಜೋಡಿಸೋಕ್ಕೆ ಸಿದ್ಧ ಇದ್ದೀರಾ? ಇವತ್ತು JDSನ ರಾಜ್ಯಾಧ್ಯಕ್ಷರಾಗಿರುವಂಥ ಕುಮಾರಸ್ವಾಮಿಯವರು, ಮಾಜಿ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿಯವರು ನನಗೆ ಮುಂಚೆಯಿಂದ ಕೂಡ ಚಿರಪರಿಚಿತರು. ಅವ್ರ ಕ್ಯಾಬಿನೆಟ್ಟಲ್ಲಿ ನಾನು ಕೂಡ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ನಂತರ ದಿನಮಾನಗಳಲ್ಲಿ ನನ್ನ ಎಲ್ಲೋ ಒಂದು ಕಡೆ ಬಳ್ಳಾರಿಯ ಉಪಚುನಾವಣೆಯಲ್ಲಿ ಅಲ್ಲಿ JDS ಅಭ್ಯರ್ಥಿನ ಹಾಕ್ಲಾರ್ದಂತೆ ಪುನಃ ನನ್ನ ಪರವಾಗಿ ಒಂದು ಪ್ರಚಾರವನ್ನು ಮಾಡಿ ಶ್ರೀರಾಮುಲು ಗೆಲ್ಲಬೇಕು, ಈ ರಾಜ್ಯಕ್ಕೆ ಇವತ್ತು ಒಬ್ಬ ಒಳ್ಳೆಯ ನಾಯಕನನ್ನು ಕಳ್ಕೋಬಾರ್ದು, ಈ ರಾಜ್ಯಕ್ಕೆ ಏನು ಒಳ್ಳೆಯದನ್ನು ಆಗಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಅವತ್ತು ಪಕ್ಷದ ಅಭ್ಯರ್ಥಿಯನ್ನು ಹಾಕ್ಲಿಕ್ಕೆ ಕೂಡ ಅವರು ರೆಡಿ ಆಗಲಿಲ್ಲ. ನನಗೋಸ್ಕರವಾಗಿ ಪ್ರಚಾರಕ್ಕೆ ಬಂದರು. ನಂತರ ದಿನಮಾನಗಳಲ್ಲಿ ಇವತ್ತು JDS ಪಕ್ಷದವರಾಗಿರ್ಬೋದು, ನಂತರ ನಾನು BSR ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು, ಏನು ಸಮಾನ ಮನಸ್ಕರದಿಂದ ಇವತ್ತು ಎಲ್ಲ ಈ ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕಾರ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಈ ರಾಷ್ಟ್ರೀಯ ಪಕ್ಷಗಳದ್ದು ಇವತ್ತು ಒಂದು ಕಡೆ ಕಾವೇರಿ ವಿಷಯ ತೊಗೊಳ್ರಿ, ಇವತ್ತು ಬೇರೆ ಬೇರೆ ವಿಷಯಗಳಲ್ಲಿ ತೊಗೊಂಡಂಥ ಸಂದರ್ಭದಲ್ಲಿ ಅದು ನೆಲ ಆಗಿರ್ಬೋದು, ಜಲ ಆಗಿರ್ಬೋದು, ಭಾಷೆ ಆಗಿರ್ಬೋದು, BSR ಕಾಂಗ್ರೆಸ್ ಮತ್ತು JDS ಎರಡೂ ಕೂಡ ಖಂಡಿತವಾಗಿ ಸಮಾನವಾದ ಗುರಿಗಳು ಇದನ್ನೇ ಇಟ್ಕೊಂಡಿದೆ. ಆದರೆ ಜೊತೆಗೆ ಹೋಗ್ತಿರೋ ಅಥವಾ ಬೇರೆ ಬೇರೆ ಇರ್ತೀರೋ? ಖಂಡಿತವಾಗಿ ನಮ್ಮೆಲ್ಲರೂ ಇವತ್ತು ಏನು ಯೋಚನೆಯನ್ನು ಮಾಡ್ತಾ ಇದ್ದೀವೋ, ಈ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳು ಅಧಿಕಾರಕ್ಕೆ ಬರಬಾರ್ದು,
ಈ ರಾಷ್ಟ್ರೀಯ ಪಕ್ಷಗಳಿಂದ ಭಾಳಷ್ಟು ದುರಂತಗಳು ನಡೆದೋಗಿದ್ದಾವೆ. ಆ ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಬರಬಾರ್ದು ಅನ್ನೋಂಥ ಉದ್ದೇಶದಿಂದ ನಾವೇನು ಸಮಾನ ಮನಸ್ಕರದಿಂದ ನಾನಾಗಿರ್ಬೋದು, JDS ಪಕ್ಷದ ಅಧ್ಯಕ್ಷರಾಗಿರುವಂಥ ಕುಮಾರಸ್ವಾಮಿಯವರಾಗಿರ್ಬೋದು, ನಮ್ಮಿಬ್ಬರು ಮಾತುಕತೆ ಅಂತೂ ನಡೆಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತು ಸಾಕಷ್ಟು ಮಾತುಕತೆಯಲ್ಲಿ ಒಂದು ಸುದೀರ್ಘವಾಗಿ ಒಂದು ಹಂತಕ್ಕೆ ಬಂದು ನಾವು ತಲುಪಿದ್ದೀವಿ. ಎಲ್ಲೋ ಒಂದು ಕಡೆ ನಾವೆಲ್ಲರಿಗೂ ಒಂದಾಗಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಒಂದು ಕಡೆ ನಾನು ನಮ್ಮ ಕುಮಾರಸ್ವಾಮಿಯವರು ಒಂದಾಗಿ ಇವತ್ತು ಈ ಚುನಾವಣೆ ಎದುರಿಸಬೇಕು ಅನ್ನೋಂಥ ಯೋಚನೆಯನ್ನು ಕೂಡ ನಾವು ಮಾಡ್ತಾಯಿದ್ವಿ. ಇನ್ನು ಕೆಲವೇ ದಿನಗಳಲ್ಲಿ ಇದು ಎಲ್ಲ ರೀತಿಯಲ್ಲೂ ಕೂಡ ಏನೇನು ಮಾಡಬೇಕು, ನಮ್ಮ ಪಕ್ಷದ ಆಕಾಂಕ್ಷಿಗಳು ಎಲ್ಲೆಲ್ಲಿದ್ದಾರೋ, ನಮ್ಮ ಪಕ್ಷ ಎಲ್ಲೆಲ್ಲಿ ಬಲಿಷ್ಠವಾಗಿದನೋ, ಅವ್ರ ಪಕ್ಷ ಎಲ್ಲೆಲ್ಲಿ ಬಲಿಷ್ಠವಾಗಿದನೋ ಅದೆಲ್ಲ ನೋಡಿಕೊಂಡು ಲೆಕ್ಕಾಚಾರ ಮಾಡಿಕೊಂಡು ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಫೋರ್ಸ್ ಆಗಿ ಅಂದ್ರೆಗಿನ ಇವತ್ತು ಕಾಂಗ್ರೆಸ್ ಪಕ್ಷವನ್ನು BJP ಪಕ್ಷವನ್ನು ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಈ ಕರ್ನಾಟಕ ರಾಜ್ಯದಿಂದ ತೊಲಗಿಸಬೇಕು. ಅದ್ರಾಗಿನ ನಾವೆಲ್ಲರೂ ಕೂಡ ಅನಿವಾರ್ಯವಾದಂಥ ಪರಿಸ್ಥಿತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದು ತಪ್ಪಲ್ಲ ಅನ್ನೋಂಥದ್ದು ಯೋಚನೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಅದು ಶೀಘ್ರದಲ್ಲಿ ತಮಗೆ ಗೊತ್ತಾಗದ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ತಮ್ಮೆಲ್ಲರಿಗೆ. BSR ಕಾಂಗ್ರೆಸ್ ಪಕ್ಷ ಅಂತಂದರೆ ಅದರ ಮಾಸ್ಟರ್ ಮೈಂಡ್ ಮತ್ತು BSR ಕಾಂಗ್ರೆಸ್ನ ಬ್ರೈನ್ ಜನಾರ್ದನ್ ರೆಡ್ಡಿ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯ. ಅವರ ಪಾತ್ರ ಈ ಚುನಾವಣೆಯಲ್ಲಿ ಏನಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಸಮರದಲ್ಲಿ ಸೇನಾಪತಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್.